ರಾಜಮಾತೆ ರಾಜಲಕ್ಷ್ಮಿ ಅವರೇ, ಇದೇನೋ ಜಗ್ಗಿ ಇಲ್ಲಿ ಬಂದಿದ್ಯಾ? ಊರಿನ ಗಂಡಸರೆಲ್ಲ ಅಲ್ಲಿ ದೇವಸ್ಥಾನದಲ್ಲಿ ಸೇರಿದ್ದಾರೆ. ನೀನ್ ಇಲ್ಲಿ ಬಂದು ನಿಂತಿದ್ಯಲ್ಲೋ, ಒಳ್ಳೆ ಗರುಡ್ಗಮ್ಮ ನಿಂತಂಗೆ. ದೇವಸ್ಥಾನಕ್ಕೆ ಹೋಗಲ್ವೇನೋ? ಇಲ್ಲಿ ಹೊತ್ಕೊಂಡು ಉರಿತಾ ಇದೆ, ಅಲ್ಲಿಗೆ ಹೋಗಿ ಏನ್ ಮಾಡ್ಲಿರಿ ರಾಜಮಾತೆ ರಾಜಲಕ್ಷ್ಮಿ ಅವರೇ? ಶುರುವಾಯ್ತಾ ನಿನ್ನ ಹರಿಕಥೆ? ಅಂತದ್ ಏನಾಯ್ತಪ್ಪ ಈಗ? ಅನ್ಯಾಯ ಆಗಿದೆ ನನಗೆ. ಇಲ್ಲಿ ನಾನು ನ್ಯಾಯ ಕೇಳಕ್ ಬಂದಿದ್ದೀನಿ. ಅಲ್ಲಿ ಹೋಗಿ ಉತ್ಸವದಲ್ಲಿ ಕುಣಿದ್ರೆ ಅಮ್ಮನವ್ರು ಕೊಡ್ತಾರ ನ್ಯಾಯ ನನಗೆ. ಅನ್ಯಾಯ ಎಲ್ಲಾಗಿದೆಯೋ ಅಲ್ಲೇ ನ್ಯಾಯ ಹುಡುಕ್ಬೇಕು. ಕರೀರಿ ನಿಮ್ಮ ಕುಲಪತ್ರ ಶೇಖರಿನ. ಯಾಕೋ ಜಗ್ಗಿ ಹೀಗೆ ಮಾತಾಡ್ತಿದೀಯಾ? ಕರೀರಿ ನಿಮ್ಮ ಮಗನ್ನ. ಏ ಶೇಖರಿ, ಷಡ್ಕ ಎಲ್ಲೋ ಇದೆಯಾ? ಬಾರೋ. ಮಾಡೋದೆಲ್ಲ ಮಾಡಿ ಒಳಗಡೆ ಕೂತ್ಕೊಂಡು ಹುಣಸೆಕಾಯಿ ತಿಂತಾ ಇದೆಯಾ? ಅವರು ಮನೆಯಲ್ಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದಾರೆ. ಯಾಕೆ ನೀನು ಹೋಗ್ಲಿಲ್ವಾ ಉತ್ಸವಕ್ಕೆ? ಕಂಕಣದ ಹಿಂದಿನ ದಿನ ಎಲ್ಲ ಗಂಡಸರು ಸೇರಿ ಮಾಡೋ ಪೂಜೆ ಅಲ್ವಾ? ಅಯ್ಯೋ ಬಡ್ಕೊಂಡ್ರು, ಕಂಡ್ರೆ ಸಾಕು ಉತ್ಸವಕ್ಕೆ ಹೋಗ್ಲಿಲ್ವಾ ಅಂತಾನೆ ಕೇಳ್ತಾ ಇರ್ತೀರಾ. ಹಿಂದಿನ ದಿನ ಮುಂದಿನ ದಿನ ಎಲ್ಲ ಬಿಡಿ ಅತ್ಗೆ. ಇಲ್ಲಿ ನಂದೇ ಉತ್ಸವ ಹೊರಟಿದೆ. ನಿಮ್ಮ ತಂಗಿ ಮಾಡಿರೋ ಅನಾಚಾರಕ್ಕೆ ಇದಕ್ಕೇನು ಹೇಳ್ತೀರಾ ನೀವು? ಅಂಥದ್ದೇನಾಯ್ತು? ಸುನೀತಾ ಹುಷಾರಾಗಿದ್ದಾಳೆ ತಾನೆ? ಅವಳಿಗೇನೋ ಬಂಡೆ ಕಲ್ಲಿದ್ದಂಗಿದ್ದಾಳೆ, ಹೊಟ್ಟೆ ಒಳಗಡೆ ಒಂದು ಗುಂಟ್ಕಲ್ಲಿ ಇಟ್ಕೊಂಡು. ಯಾಕೆ ಹಾಗೆ ಮಾತಾಡ್ತಿದ್ಯಾ? ಎಷ್ಟೋ ವರ್ಷಗಳಾದಮೇಲೆ ಗರ್ಭವತಿ ಆಗಿದ್ದಾಳೆ. ಇಂಥ ಸಮಯದಲ್ಲಿ ನೀನು ಅವಳನ್ನು ಚೆನ್ನಾಗಿ ನೋಡ್ಕೋಬೇಕು. ಅಂಥದ್ರಲ್ಲಿ ಯಾಕೆ ಕೆಟ್ಟ ಯೋಚನೆ ಮಾಡ್ತೀಯಾ? ಆದರೆ ಈಗ ಗೊಂದಲ ಆಗಿರೋದು ನನಗೆ. ನೋಡಿ, ನಾನು ಅವಳು ಹೊಟ್ಟೆ ಗೊದ್ದಕ್ಕೆ ಗರ್ಭಕೋಶ ಹೋಯ್ತಲ್ವಾ, ಇದು ಇಡೀ ಚಕ್ರಾಪುರಿಗೆ ಗೊತ್ತಿರೋ ವಿಷಯ ತಾನೆ. ಇನ್ನು ಈ ಜನ್ಮದಲ್ಲಿ ನನಗೆ ಮಗು ಆಗಲ್ಲ ಅಂತ ಎಲ್ಲರ ಮುಂದೆ ಹೇಳಿದ್ಲು ತಾನೆ. ಗರ್ಭನೇ ಹೋಯ್ತು ಅಂದಮೇಲೆ ಈಗ ಮಗು ಹೇಗೆ ಸಾಧ್ಯ? ಅದೆಲ್ಲ ಮುಗಿದು ಹೋದ ಕತೆ. ಏನೋ ಅಮ್ಮನವ್ರ ಕೃಪೆ, ಈಗಾದರೂ ತಾಯಿ ಆಗ್ತಾ ಇದ್ದಾಳಲ್ಲ. ಅಲ್ಲೇ ಇರೋದು ವಿಷಯ. ಆಯ್ತು, ಅದನ್ನು ಬಿಟ್ಬಿಡೋಣ. ನಿಮಗೆ ಗೊತ್ತು ನಾನು ಅವಳು ದೂರ ಅಂತ. ಇವತ್ತಿನವರೆಗೂ ಒಂದು ಲೋಟ ಕಾಫಿನೂ ನನ್ನ ಕೈಗೆ ತಂದು ಕೊಟ್ಟಿಲ್ಲ ಅವಳು. ತಂದು ನನ್ನ ಎದುರುಗಡೆ ಕುಕ್ಕೋಗ್ತಾಳೆ, ನಾನು ತಗೊಂಡು ಕುಡಿತೀನಿ ಅದನ್ನ. ವಾತಾವರಣ ಹೀಗಿರೋವಾಗ ಸಂತಾನ ಭಾಗ್ಯ ಹೇಗ್ರಿ ಸಾಧ್ಯ? ನಾನೇನು ದನ ಮೇಯಿಸ್ತಾ ಇದ್ದೀನ ಅಥವಾ ನಾನೇ ಕುರಿ ಅಂದ್ಕೊಂಡಿದ್ದೀರಾ ನೀವು? ಅದಕ್ಕೆ ಇಲ್ಲಿ ಬಂದು ನ್ಯಾಯ ಏನು ಕೇಳ್ತೀಯಾ? ಶೇಖರಿ ಆಗ್ಬೇಕಿದಕ್ಕೆ? ಎಲ್ಲರೂ ಸೇರ್ಕೊಂಡು ನನ್ನ ಮೋಸ ಮಾಡ್ತಾ ಇದ್ದೀರಾ? ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕೊಡ್ತಿದೆ, ಅದಕ್ಕೆ ಇಲ್ಲಿ ಹುಡ್ಕೊಂಬಂದಿರೋದು ಬೆಕ್ಕನ್ನ. ಉತ್ತರ ಕೊಡ್ರಿ ರಾಜಮಾತೆ ರಾಜಲಕ್ಷ್ಮಿ ಅವರೇ. ಅತ್ತಿಗೆ ನೀವಾರು ಮಾತಾಡಿ. ಅಲ್ಲಿ ಸುನೀತನ್ ಕೇಳಿದ್ರೆ ಅವಳು ಮೌನ, ಇಲ್ಲಿ ನಿಮ್ಮನ್ನು ಕೇಳಿದ್ರೆ ನೀವು ಮೌನ. ನಿಮ್ಮೆಲ್ರಿಗೂ ಸತ್ಯ ಏನು ಅಂತ ಗೊತ್ತು, ಆದ್ರೂ ಮೌನ ವ್ರತ ಆಚರಿಸ್ತಾ ಇದ್ದೀರಾ. ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನನಗೆ ಗೊತ್ತಾಗಬೇಕು. ಕರ್ಸಿ ನಿಮ್ಮ ಯಜಮಾನ್ರನ್ನ. ಅಲ್ಲಿವರೆಗೂ ನಾನು ಈ ಜಾಗ ಬಿಟ್ಟು ಕದಲಲ್ಲ. ಅಯ್ಯೋ ಪ್ರಾರಬ್ಧವೇ, ಮನೆ ಒಳಗೆ ಬಂದು ನಿಂತಿದ್ಯಲ್ಲೋ, ಮತ್ತೆ ಯಾಕೆ ಬಂದೆ? ನೆನ್ನೆ ಮುಗಿತಲ್ಲ ಕವಡೆ ಕತೆ, ಹೇಳಿದ್ನಲ್ಲ ಎಲ್ಲ ಕವಡೆ ಹಾಕಿ. ಹೌದು, ನೀವ್ ಹೇಳಿದ್ರಿ ಸುಂದ್ರೆ ಕೊಂದವನ್ ಕನ್ಸಲ್ ಬರ್ತಾನೆ ಅಂತ. ಅವ್ನ್ ಕಾಣಿಸ್ಕೊಂಡ. ಅದಕ್ಕೇನೀಗ? ಬೆಕ್ಕೋ ನಾಯಿನೋ ಕಂಡಿರುತ್ತೆ, ಅದು ಎಲ್ಲಿದೆ ಅಂತ ನಾನು ಹುಡುಕೊಡ್ಬೇಕಾ? ಕವಡೆ ಹಾಕಿ ನೋಡ್ಬೇಕಾ? ಹಾಗೆಲ್ಲ ಏನೂ ಇಲ್ಲ, ನೀವ್ ಹೇಳ್ದಾಗೆ ಕನ್ಸು ಬಿತ್ತು. ಸರಿನಪ್ಪ, ಏನ್ ಕನಸು ಬಿತ್ತು? ಸುಂದಿನ್ ಕೊಂದವರು ಕನ್ಸಲ್ ಕಾಣಿಸಿದ್ರು. ಯಾರು ಕಾಣಿಸಿದ್ರು? ಬಂಗಾರಿ, ನಮಸ್ಕಾರ. ಆಶೀರ್ವಾದ ಮಾಡ್ತೀನಿ, ಒಳ್ಳೇದಾಗಲಿ ಅಂತ. ನೀವು
ನೀವೇ ಕಾಣಿಸಿದ್ದು ಕನ್ಸಲ್ಲಿ. ಅಂದ್ರೆ ಸುಂದ್ರಿನ್ ಕೊಂದವ್ರು ನೀವೇ ಅಲ್ವಾ ಶಾಸ್ತ್ರಿಗಳೇ?